ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಮಯೂರ ಹೋಟ್ಲಲ್ಲಿ ನೋಡ್ಕೊಳ್ತ ತಿಳಿಯಪ್ಪ ಬೈಲಿ ಒಂದ್ ದೋಸೆ ಮಾಡೋ ವಿಧಾನ ಹಿಂಗೆ ಅಂತ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ಮತ್ತೆ. ಬೇಡ ನೋಡಿ ಫ್ರೆಂಡ್ಸ್, ದ್ವಾಸೆ ಆ ತರ ಉಯ್ದು ಅಲ್ಲಾಡ್ಸಾದ್ಮೇಲೆ ಎಣ್ಣೆ ಬಿಡ್ಬೇಕು. ಎಣ್ಣೆ ಬಿಟ್ಟು ಈ ತರ ಸ್ವಲ್ಪ ರೋಸ್ಟ್ ಮಾಡಬೇಕು, ಉರಿ ಜಾಸ್ತಿ ಕೊಡ್ಬೇಕು. ಇಂತ ಕೈ ಸೌಟ್ ತಕೊಂಬೇಕು. ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ನೋಡಿ ಚಟ್ನಿ ಮಾಡಕ್ಕೆ ರೆಡಿ ಆಗಿದೆ ಮೆಟೀರಿಯಲ್ಲು. ಎಂತ ಚಟ್ನಿ ಹೆಸರು? ಕಾಯಿ ಚಟ್ನಿ, ಘಮ ಘಮ ಚಟ್ನಿ ಅಷ್ಟೇ. ಎಂತದ್ದು ವ್ಲಾಗ್ ಮಾಡ್ತಿದೀವಿ ತನಿ ಮನೆ. ನೋಡಿ ಫ್ರೆಂಡ್ಸ್, ಇವರು ಚಟ್ನಿ ಭಟ್ರು. ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಕ್ಕದ ಕಣ, ಅದು ಏನಾಗುತ್ತೆ ಹಾಗೆ ಬಿಡ್ಲಿ. ಯೂಟ್ಯೂಬ್ ಇದೆ ನೋಡಿ ಫ್ರೆಂಡ್ಸ್. ಈ ತರ ದೋಸೆ ಬರ್ತದೆ. ಯಾಕೋ ಹಿಂದೆ ಹೋಗೋ ಸ್ವಲ್ಪ ದ್ವಾಸೆ ಸರಿ ಬರಲಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬ್ಯಾಚುಲರ್ ದ್ವಾಸೆ ಇದು. ನೋಡಿ ಫ್ರೆಂಡ್ಸ್, ಬ್ಯಾಚುಲರ್ ದೋಸೆ ಹೇಗಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು.